ಚರ್ಚಿನ ಒಳಗೋಗಿ ನೋಡ್ತೀನಿ, ದೇವ್ರಿಗೆ ಒಬ್ಬರು ಕೈ ಮುಗಿವಲ್ರು, ಎಲ್ಲರೂ ಪುಸ್ತಕ ಓದಿಕೆ ಅಂತ ಕುಂತಿದ್ರು. ಇವ ಯಾರು? ನಾನು ಚರ್ಚಿನಾಗ ಕಾಯ್ತಾರಣ ಎಲ್ಲರೂ ನನ್ನನ್ನೇ ನೋಡಕತ್ತಿದ್ರು. ನನಗನೇ ದಿಕ್ಕು ತೋಪಿತ್ತು, ದೇವಸ್ಥಾನದಾಗಿದ್ರೆ ಕೈ ಮುಗಿತಾರ, ಇಲ್ಲಿ ಪುಸ್ತಕ ಓದ್ತಾರಲ್ಲ ಅಂತ. ಹೆಂಗಾನ ಮಾಡಿಕೊಳ್ರಕ್ಕೆ ನಡ ಕಡೆ. ನನಗೆ ನಾನು ರಿಮೋಟ್ ಸಿಕ್ಕರೆ ಸಾಕಂತೇಳಿ ಕಾಯಿ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದೆ. ದೇವ್ರೇ ಇದು ತಗಪ್ಪ, 500 ರೂಪಾಯಿ ಆದ್ ನೋಡು, ನನ್ನ ರಿಮೋಟ್ ನಾನು ಗುಡ್ಕೊಡು. ಈ ಕಾಯಿ ಎಲ್ಲಿ ಹೊಡಿಬೇಕಪ್ಪ? ಸರಿ ಎಲ್ಲರೂ ದೂರ ಸರಿ, ಕಾಯಿ ಬೀಸ್ ಹೋಗಿತೀನಿ. ಯಾರು ತೆಲಿಗೆನ ಬಿದ್ರು ನನ್ನ ಜವಾಬ್ದಾರಿ ಅಲ್ಲ ನೋಡ್ರಿ. ಶಿವ ಸಾಂಬಜನಂ ಪ್ರಚಾರ ಮಹಾದೇವ್ ಅಡಮಟ್ಟ ಮಹಾರಾಜಕ್ಕೂ ಜೈ. ನಡಿ ಸೀದಾ ಮತ್ತೆ ಹೊರಗೆ ನಡಿ, ಮಾತಾಡ್ಬೇಡ, ನಡಿ ಸುಮ್ಮನೆ. ಯಾವ ಊರು ನಿಂದು? ಚರ್ಚಿನ ಕಾಯಿ ಹೊಡಿತಾರ ನೆವನ ಬುದ್ಧಿಯಲ್ಲಿ ಇಟ್ಟಿದ್ದಿ? ಯಾಕ ಹೊಡಿಬಾರ್ದನ? ದೇವ್ರ ಗುಡಿಯಾಗ ಹೊಡಿತೀವಲ್ಲ. ದೇವ್ರ ಗುಡಿ ಬೇರೆ, ಚರ್ಚ್ ಬೇರೆ ಲೇ, ತಿಳಿತದಿಲ್ಲ ನಿನಗೆ? ಮುದೆ ಒಳಗಿದ್ದಿ, ನನಗೇನು ಗೊತ್ತ್ರಿ? ಇಲ್ಲಿಗೆ ಹೋಗಂತ ಪೊಲೀಸ್ ಹೇಳ್ಯಾನ? ಕೊಡದಿದ್ದೇನು? ಇಲ್ಲ, ಅಲ್ಲಿ ನೋಡು ಒಳಗೆ ಕಾಯಿ ಹೊಡೆದ ಎಷ್ಟು ಪ್ರಾರ್ಥನೆ ಎಲ್ಲ ಕೆಡಿಸಿಟ್ಟಿದ್ದಿ. ಎಲ್ಲಿ ನೋಡಮ್, ನಾನು ಯಾಕೆ ಕೆಡಿಸಲಿ ನಿಮ್ಮ ಭಜನಿ? ಅದು ತಿಳ್ಕಂದನಲ್ಲ ಗಿಲಾಸ್ನಿಗೇನಾದ್ರಿ ಸರೈ? ಹಾಂ ಗೊತ್ತಾಯ್ತಪ್ಪ. ದೇವ್ರಿಗೆ ಕಾಯಿ ನೀರು ಕುಡ್ದು ನೆಗಡಿ ಆಗ್ಯದ, ಅದಕ್ಕೆ ಸರಾಯಿ ಬೇಡದ ತರಮಲ್ಲಿ. ಸರಾಯನೇ ತರಮ್, ಅದು ನಿಂದದ ಮುಂದದ. ಈಗ ಮೇನ್ ಪಾಯಿಂಟ್ ಡ್ಯಾನ್ಸಿಂಗ್ ಕಾರ್ ಹುಡ್ಕೋಬೇಕು ನಾನು. ಡ್ಯಾನ್ಸಿಂಗ್ ಕಾರ್ನಾಗ ರೊಕ್ಕ ಸಿಗ್ತಾವೆ. ನಾನು ಭೂಮಿಗೆ ಬಂದಾಗಲಿ ಮನುಷ್ಯರು ಯಾರು ಹೆಲ್ಪ್ ಆಗಿಲ್ಲ, ಈ ಡ್ಯಾನ್ಸಿಂಗ್ ಕಾರ್ ಭಾಳ ಹೆಲ್ಪ್ ಆಗ್ಯದಪ್ಪ ನನಗೆ. ಇದಕ್ಕೊಂದು ಸೆಲ್ಯೂಟ್. ಹೆಂಗನ ರೊಕ್ಕ ಅಡ್ಜಸ್ಟ್ ಆದವು. ಈಗ ಸರಾಯಿ ಎಲ್ಲಿ ಸಿಗ್ತದಪ್ಪ ಅದೇ ಗೊತ್ತಿಲ್ಲ ನನಗೆ. ಅರೆ ಈತ ಯಾರಪ್ಪ? ಸೇಮ್ ನನ್ನಂಗನಲ್ಲ. ನಾನು ಫಸ್ಟ್ ಟೈಮ್ ಬಂದಾಗ ಹಿಂಗೆ ಇದ್ದೆ ಬರೀ ಮೇಲೆ. ಇದನ್ನು ನನ್ನಂಗೆ ರಿಮೋಟ್ ಕಳ್ಕೊಂಡು ಹುಡುಕಿ ಅಂತ ಕುಂತದೇನು ತಿಕ್ಕವಳು. ರೊಕ್ಕ ಕೊಡಕ್ಕೆ ನಿಂತ ನಾನು 1 2 ಸಾಕಣ್ಣ, ಸಾಕು ಓದ್ತೀನಿ. ಆಯ್ ಮತ್ತೆ ಆಡಿಸ್ತಾನಲ್ಲ, ಇನ್ನೂ ತಗೋಬೇಕೇನು? ಇನ್ನೊಂದು ತಗಮು ಸಾಕು ಬಿಡೋಣ, ನಿನಗಿರಲಿ. ಎಣ್ಣೆ ಇಲ್ಲೆಲ್ಲ ಚರ್ಚ್ ಇತ್ತಲ್ಲಪ್ಪ. ಚರ್ಚ್ ಇಲ್ಲ ತಮ್ಮ, ದರ್ಗಾ ಅದು ನೋಡೋಗಲ್ಲಿ. ಈ ದೇವ್ರಿನ ಡಿಸೈನ್ ಬೇರೆ ಅದು ಬಿಡಪ್ಪ. ಏನದು ಸರಾಯಿ? ದೇವ್ರಿಗಪ್ಪ ಇಲ್ಲೇನ ಕರಿ? ನಿಂದ್ರಲ್ಲ, ಹಿಡ್ಕರ ಅವ್ನು ಹಿಡ್ಕರಿ. ಬೀರ್ ಬಾಟ್ಲಿ ತಗೊಂಡು ದರ್ಗದಾಗ ಬರ್ತಾನೆ, ಹುಡ್ಕರ ಅವನು. ತೋ ಅವನು ವಿಚಿತ್ರ ಮಂದಿ ಅದ ಬಿಡಪ್ಪ ಭೂಮಿ ಮೇಲೆ. ನಾನೇನು ಮಾಡಿದ್ರೆ ಬೈಯಕ್ಕೆ ಹೊಡ್ಯಕ್ಕೆ ಬರ್ತಾರಲ್ಲಪ್ಪ ಇವನವನು. ಅವ್ರು ಹೊಡ್ಯಕ್ಕಲ್ಲೇ ಬಿದ್ದಾಗ ಸೀದಾ ಒಡ್ಡಿ ಹೋಗಿ ಒಂದು ಬಸ್ ಸೇರಿದೆ. ಇನ್ನೇನು ನನ್ನ ರಿಮೋಟ್ ಸಿಗುತ್ತದೆ ನಡಿ ಅವನವನು. ಇಂಥ ಬಾಡ್ರ ಕಾಲಾಗ ಏನು ಕೇಳಿದ್ರೆ ನೋಡ್ಯಕ್ಕೆ ಬರ್ತಾರೆ. ಯಪ್ಪ, ಆ ಬಸ್ಸಿನಾಗ ಒಬ್ಬಕ್ಕೆ ಸಪ್ಪು ಕುಂತಿದ್ಲು. ಆಕಿಗೇನೋ ಟೆನ್ಷನ್ ಆಗ್ಯದ ಅಂತ ಗೊತ್ತಾಯ್ತು. ಆಕಿಗೇನು ಟೆನ್ಷನ್ ಆಗ್ಯದ ಅಂತ ತಿಳ್ಕೊಸಲ್ಲ ಅವಾಗೆ ಸ್ವಲ್ಪ ಆಕಿನ ಕೈ ಹಿಡ್ಕೊಂಡೆ ನೋಡು.